ಲಿಂಗೇಶಗೆ ಜಯದಾರುತಿ ಬೆಳಗಿರಿ ಗುರುನಾಥ ಸಾರ ಕರ್ಪೂರದ ಆರುತಿ ಸಿದ್ಧರಾಮ ಶಿವ ಯೋಗಿಗೆ ಸಿದ್ಧರಾಮ ಶಿವ ಯೋಗಿಗೆ ಶುದ್ಧ ಚಲ್ಮಯಾತ್ಮಗೆ ಸಾರ ಕರ್ಪೂರದ ಆರುತಿ ಸಿದ್ಧರಾಮ ಶಿವ ಯೋಗಿಗೆ ಬೆಳೆಯೋ ಮುಗಳ ಕೋಡ ಶಾಲು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅಣ್ಣಂಬತ್ತರವರಿಗೆ ಮನವಿ ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ರಿ, ಯಾಕಂದ್ರೆ ಇಂದ ಮುಂದಿನ ವರ್ಷ ಇದಕ್ಕೆ ಬ್ಲಾಕ್ ಕಮಿಟಿ ಅಧ್ಯಕ್ಷ ಬಸವೇಶ್ವರ ಮೂರ್ತಿಗೆ ಸ್ವಲ್ಪ ಜೋರಾಗಿ ಚಪ್ಪಾಳೆ. ಬಸವೇಶ್ವರ ಅವರಿಗೆ ಈ ಕಡೆ ನೋಡ್ರಿ ಮಾಡ್ತಾ ಇದೆ. ನಾವೆಲ್ಲರೂ ಸ್ವಲ್ಪ ವೆಂಕಟರಾಮ್ ಮುಲ್ಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಜಗಜ್ಯೋತಿ ಬಸವೇಶ್ವರವ್ರಿಗೆ, ಜಗಜ್ಯೋತಿ ಬಸವೇಶ್ವರವ್ರಿಗೆ ತುಂಬಾ ಧನ್ಯವಾದಗಳು. ಸನ್ಮಾನ್ಯ ಶ್ರೀ ನೀಲಕಂಠರಾಮ್ ಮುಲ್ಗೆ ಸಾಹೇಬರಿಗೆ ಏನೋ ನಮ್ಮ ಒಂದು ಕಿರು ಸೇವೆ ಇದು. ಅವ್ರಿಗೆ ಕರಿ, ರಮೇಶ್ ಅವ್ರಿಗೆ ವಿಶ್ವಗುರು ಬಸವಣ್ಣ ಅವರಿಗೆ. ಗುಲ್ಬರ್ಗ ನಗರದ ಮಧ್ಯಭಾಗದಲ್ಲಿರುವ ರಾಮ್ ನಗರದಲ್ಲಿ ಇವತ್ತು ಜಗಜ್ಯೋತಿ ಬಸವೇಶ್ವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಿದೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರಾಜು ಕೊಣ್ಣೂರವರು ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದತ್ತು ಬಾಸಿಯವರು, ರಾಮು ಪೂಜಾರಿ ಅವರು, ಉಮೇಶ್ ಕುಲಕರ್ಣಿಯವರು, ಶಿವನಾಥ್ ಹೊರವಿಯವರು ಹಾಗೂ ಎಲ್ಲ ಗಣ್ಯರು ಹಾಗೂ ಏನು PSI ಆದ ಅಣ್ಣಾರವರು ಹಾಗೂ ದೊಡ್ಡಮನಿಯವರು ಸಾಕಷ್ಟು ಗಣ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಒಳ್ಳೆಯ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾರೆ. ಹಾಗೂ ಈ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಜಗಜ್ಯೋತಿ ಬಸವೇಶ್ವರ ತತ್ವ ಆದರ್ಶ ಒಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈ ಬಡಾವಣೆ ಮುಖಾಂತರ ನಾನು ನೆನಪು ಹೇಳ್ಕೊತೀನಿ. ಹಾಗೂ ಅವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ ಒಂದು ಸಾರ್ಥಕ ಆಗ್ತದೆ. ಅದಕ್ಕೆ ಒಂದು ರಾಮನಗರದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ ತಾವೆಲ್ಲರೂ ಸೇರಿ ಮಾಡಿದ್ದೀರಿ. ಹಾಗೂ ಏನು
ಕಣ್ಣೂರು ಫ್ಯಾಮಿಲಿ ಹಾಗೂ ಜೀವಣಗಿ ಫ್ಯಾಮಿಲಿ ಅವರ ಪರಿವಾರದವರು ಎಲ್ಲರೂ ಸೇರಿ ಒಂದು ಪ್ರತಿ ವರ್ಷ ಬಹಳ ಒಳ್ಳೆಯ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಏನು ಇದೇ ರೀತಿ ಮುಂದೂ ಕೂಡ ಆ ದೇವರು ಹೆಚ್ಚಿನ ಅವರಿಗೆ ಶಕ್ತಿ ಕೊಡಲಿ, ಹಾಗೂ ಅವರ ಪರಿವಾರದವರಿಗೆ ಒಂದು ಹೆಚ್ಚಿನ ಶಕ್ತಿ ಕೊಡಲಿ ಅಂತಂತೇಳಿ ಆ ದೇವರಲ್ಲಿ ಬೇಡಿಕೊಂಡು, ಹಾಗೂ ಇನ್ನೊಮ್ಮೆ ನಾನು ರಾಜ್ಕುಮಾರ್ ಕಣ್ಣೂರವರು ಹಾಗೂ ಜೀವಣಗಿ ಪರಿವಾರದವರಿಗೆ ಒಂದು ಒಳ್ಳೆ ಆಯುಷ್ಯ ಆರೋಗ್ಯ ಸಂಪತ್ತು ಆ ದೇವರು ಕೊಟ್ಟು ಕಾಪಾಡಲಿ ಅಂತಂತೇಳಿ ಹಾರೈಸಿ, ಹಾಗೂ ಇನ್ನೊಮ್ಮೆ ರಾಮನಗರ ಬಡಾವಣೆದವರು ಕೂಡ ಎಲ್ಲ ಸರ್ವ ಜನಾಂಗದವರಿಗೆ ಒಂದು ಒಳ್ಳೆ ಆ ದೇವರು ಒಂದು ಒಳ್ಳೆ ಆಯುಷ್ಯ ಆರೋಗ್ಯ ಸಂಪತ್ತು ದೇವರು ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ಎರಡು ಮಾತು ಮುಗಿಸ್ತೇನೆ. ಇನ್ನೊಮ್ಮೆ ನಾನು ಇಡೀ ನಾಡಿನ ಜನತೆಗೆ ಬಸವ ಜಯಂತ್ಯೋತ್ಸವ ಶುಭಾಶಯಗಳು ಕೋರುತ್ತೇನೆ. ಓಂ ಗುರು ಬಸವಲಿಂಗಾಯ ನಮ. ಇವತ್ತಿನ ದಿವಸ ರಾಮನಗರ ಬಡಾವಣೆದಾಗ 893ನೇ ಜಯಂತ್ಯುತ್ಸವ ಅಂಗವಾಗಿ ನಮ್ಮ ರಾಜು ಕಣ್ಣೂರ್ ಅಣ್ಣವರ ಒಂದು ನೇತೃತ್ವ ಒಳಗ ಅನ್ನಸ್ಮರಣೆ ಹಾಗೂ ಬಸವೇಶ್ವರ ಒಂದು ಮೂರ್ತಿಗೆ ಪೂಜೆ ಮಾಡುವ ಮುಖಾಂತರ ಆಚರಣೆ ಮಾಡ್ತಾರ. ಪ್ರತಿಯೊಂದು ಯಾವುದೇ ಇರಲಿ, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ರಾಮನವಮಿ ಆಗಿರ್ಬೋದು, ಅವ್ರಿಂದ ಒಂದು ಸ್ವಂತ ಖರ್ಚಿನಾಗ ಯಾರ ಹತ್ರನೂ ದುಡ್ಡು ತೋಲಾರ್ರಿ ಅವ್ರು ಒಂದು ಪ್ರಸಾದ ಮಾಡ್ತಾರ. ಅವ್ರ ದೇವ್ರು ಅವ್ರಿಗೆ ಇನ್ನೊಂದು ಮುಂದಿನ ದಿನದ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ರಾಮನಗರ ಬಡಾವಣೆಯಲ್ಲಿ ಅಣ್ಣ ಬಸವಣ್ಣನಲ್ಲಿ ಇವತ್ತು ಎಲ್ಲ ಕಲಬುರಗಿ ನಗರಕ್ಕೆ ಇವತ್ತು ಅಣ್ಣ ಬಸವಣ್ಣ ಅಂದ್ರೆ ಶುಭಾಶಯಗಳು. ಅದು ಜೊತೆಯಲ್ಲಿ ಇವತ್ತು ರಾಮನಗರದಲ್ಲಿ ಯಾವಾಗಲೂ ಪ್ರತಿ ವರ್ಷಂತೆ ಈ ವರ್ಷಂತೆ ಅಣ್ಣ ಬಸವಣ್ಣದು ಇವತ್ತು ಪೂಜೆಯನ್ನು ನೀಡೋದ್ರ ಮುಖಾಂತರ ಮತ್ತು ಇವತ್ತು ನೀಲಕಂಠಮೂರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಒಂದು ಕಾರ್ಯಕ್ರಮಕ್ಕೆ ಒಂದು ಆಗಮಿಸಿ ಅವರು ಒಂದು ಚಾಲನೆ ಕೊಟ್ಟಿದ್ದಾರೆ. ಅದು ಜೊತೆಯಲ್ಲಿ ಅಣ್ಣಪ್ಪ ಸ್ಟೇಷನ್ ಬಜಾರ್ ಅವರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ. ಅದು ಜೊತೆಯಲ್ಲಿ ರಾಜು ಕಣ್ಣೂರು ನೇತೃತ್ವದಲ್ಲಿ ಇವತ್ತು ರಾಮನಗರ ಬಡಾವಣೆಯಲ್ಲಿ ಇವತ್ತು ಯಾವಾಗಲೂ ಪ್ರತಿ ವರ್ಷಂತೆ ಇವತ್ತು ಅಣ್ಣ ಬಸವಣ್ಣ ಇರ್ಬೋದು ಮತ್ತು ಬಾಬು ಜಗಜೀವನ್ ರಾಮ್ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಇವತ್ತು ಮತ್ತು ಎಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ರಾಮನಗರ ಬಡಾವಣೆಯಲ್ಲಿ ಯಾವಾಗಲೂ ಪ್ರತಿ ವರ್ಷಂತೆ ಯಾವುದೋ ಎಲ್ಲ ಧರ್ಮದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ಜೊತೆಯಲ್ಲಿ ಇವತ್ತು ನಮ್ಮ ರಾಮ ಪೂಜಾರಿಯನ್ನು ಕಾರ್ಯಕ್ರಮಕ್ಕೆ ಬಂದು ಅವರು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ. ಇವತ್ತು ಎಲ್ಲರೂ ನಮ್ಮ ತಾಯಂದಿರು, ಅಕ್ಕ ತಂದಿಯರು ಮತ್ತು ಹಿರಿಯರು, ಯುವಕರು ಎಲ್ಲ ಬಡಾವಣೆಯಲ್ಲಿ ಬಂದು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಯಶಸ್ವಿ ಮಾಡಿದ್ದಾರೆ. ಅದು ಜೊತೆಯಲ್ಲಿ ಇವತ್ತು ಅಣ್ಣ ಬಸವಣ್ಣ ಯಾರವಣ ಇವರು ಬಸವಣ್ಣ ಇವತ್ತು ಅವರು ನಾಡಿನಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ಇವತ್ತು ಬಸವಣ್ಣವನ್ನು ಹುಟ್ಟಿನ ನಾಡಿನಲ್ಲಿ ಇವತ್ತು ಪ್ರತಿಷ್ಠೆ ಆಗಿ ಇವತ್ತು ನಾಡಿನಲ್ಲಿ ಇವತ್ತು ರಾಮನಗರ ಬೆಳಕು ಕೊಟ್ಟು ಇವತ್ತು ನಮ್ಮ ನಾಡಿಗೆ ಇವತ್ತು ಬಸವಣ್ಣವನ್ನು ಇವತ್ತು ಕೊಟ್ಟು ಇವತ್ತು ಎಲ್ಲರಿಗೆ ಕಾಪಾಡಲಿ, ಇವತ್ತು ಆಯುಷ್ಯ ಆರೋಗ್ಯ ಕೊಡ್ಲಿ ಎಲ್ಲರಿಗೆ ಈ ಕಲಬುರಗಿ ನಗರಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳಕ ಇಷ್ಟಪಡ್ತೇನೆ. ದತ್ತು ಬಾಸ್ಗಿ ಜೈ ಕನ್ನಡ ಸೇನಾ ರಾಜ್ಯಾಧ್ಯಕ್ಷ.